ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಭೂಕುಸಿತವಾಗಿ 8 ದಿನ ಕಳೆದಿದೆ. ಆದರೆ ಕೇರಳದ ಟ್ರಕ್ ಚಾಲಕ ಅರ್ಜುನ್ ಶೋಧ ಕಾರ್ಯಕ್ಕೆ ಹಲವು ಅಡ್ಡಿ ಆತಂಕಗಳು ಕಾಡ್ತಾ ಇದೆ. ಈವರೆಗೆ ಎಷ್ಟು ಶವ ಶೋಧ ಮಾಡಲಾಗಿದೆ, ಏನೆಲ್ಲ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ, ಈವರೆಗೂ ಅರ್ಜುನ್ ಶವ ಪತ್ತೆ ಹಚ್ಚೋದಕ್ಕೆ ವಿಳಂಬ ಯಾಕೆ? ಈ ಕುರಿತ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಅಬ್ಬರದ ಮಳೆಯಲ್ಲೇ ನಿರಂತರ ಕಾರ್ಯಾಚರಣೆ. ಮಿಲಿಟರಿ, ನೌಕಾದಳ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ ಹೀಗೆ 100ಕ್ಕೂ ಹೆಚ್ಚು ಜನರ ತಂಡದಿಂದ ಅವಿರತ ಶೋಧ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಭೂಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ನೀರಿನಲ್ಲಿ ಮುಳುಗಿದ್ದ ಗ್ಯಾಸ್ ಟ್ಯಾಂಕರ್ ಹೊರತೆಗೆಯಲಾಗಿದೆ. ಈವರೆಗೆ 8 ಮೃತದೇಹಗಳು ಸಿಕ್ಕಿವೆ. ಆದ್ರೆ ಕೇರಳ ಲಾರಿ ಚಾಲಕ ಅರ್ಜುನ್ ಸೇರಿದಂತೆ 3 ಮೃತದೇಹಗಳು ಇನ್ನೂ ಪತ್ತೆ ಆಗಿಲ್ಲ. ಲಾರಿ ಸಮೇತ ಹೂತು ಹೋದ ಕೇರಳ ಚಾಲಕನ ಸುಳಿವೇ ಇಲ್ಲ. ಪೋಕಲೇನ್ ಯಂತ್ರದ ಮೂಲಕ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ. ಹೆದ್ದಾರಿ ಮೇಲೆ ಕುಸಿದಿದ್ದ ಟನ್ಗಟ್ಟಲೆ ಮಣ್ಣನ್ನ ಬಹುಪಾಲು ತೆರವು ಮಾಡಲಾಗಿದೆ. ಆದ್ರೆ ಮಣ್ಣಿನಡಿ ಭಾರತ್ ಬೆಂಜ್ ಲಾರಿ ಸಮೇತ ಹೂತು ಹೋಗಿರುವ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಸುಳಿವು ಸಿಕ್ಕಿಲ್ಲ. ರಾಡಾರ್ ಬಳಸಿ ಹುಡುಕಾಡಿದ್ರೂ ಪತ್ತೆ ಆಗಿಲ್ಲ. ಆರ್ಮಿ, ನೌಕಾಪಡೆ, ಮುಳುಗು ತಜ್ಞರ ಕಾರ್ಯಾಚರಣೆಯು ಸಫಲವಾಗಿಲ್ಲ. ಇಸ್ರೋದಿಂದ ತರಿಸಿದ ಏರಿಯಲ್ ಛಾಯಾಚಿತ್ರಗಳು ಉಪಯೋಗಕ್ಕೆ ಬರಲಿಲ್ಲ. ಗಂಗಾವಳಿ ನದಿಗೆ ಕೊಚ್ಚಿ ಹೋದ ರಾಶಿ ಕೆಸರಿನಡಿ ಲಾರಿ ಸಿಲುಕಿರುವ ಶಂಕೆ ಇದೆ. ಹೀಗಾಗಿ ಇಂದು ಗಂಗಾವಳಿ ನದಿಯಲ್ಲಿ ಪೋಕ್ಲೇನ್ ಯಂತ್ರ ಬಳಸಿ ಶೋಧ ನಡೆಸಲಾಗುತ್ತೆ. ಶಾಸಕ ಸತೀಶ್ ಸೈ ತಮ್ಮದೇ ಖರ್ಚಿನಲ್ಲಿ ಬೆಳಗಾವಿಯ ಗೋಕಾಕ್ನಲ್ಲಿದ್ದ 60 ಅಡಿ ಉದ್ದದ ಡೀಪ್ ಪೋಕ್ಲೇನ್ ತರಿಸಿದ್ದು ಇಂದಿನಿಂದ ಗಂಗಾವಳಿ ನದಿ ಆಳದಲ್ಲಿ ಹುಡುಕಾಟ ನಡೆಯಲಿದೆ. ಇದಕ್ಕೆ ತಕ್ಕಂತೆ ಒಂದು 60 ಫೂಟ್ ಬೂಮು, ಅದ್ರ ಮೊದಲೇ 2 ಮೆಟಲ್ ಡಿಟೆಕ್ಟರ್ ಅಂತ ತಂದ್ವಿ. ನಾವು ಈ ಒಂದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೇವೆ. ಅದರ ಒಟ್ಟಿಗೆ ನಾವು ದಿಲ್ಲಿಯಿಂದ ದ್ರೋಣನ್ನು ಸಹ ತರಿಸ್ತಾ ಇದ್ದೇವೆ. ಆ ದ್ರೋಣ ನೀರಿನಲ್ಲಿ ಸಹ ಕೆಸರಿದ್ರೂ ಸಹ ಕಂಡುಹಿಡಿಯುವಂಥ ದ್ರೋಣ ಇದೆ, ಅದನ್ನು ಸಹ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಡ್ರೋನ್ ಆಧಾರಿತ ಜಿಪಿಆರ್ಎಸ್ ಡಿವೈಸ್ ನಿಂದ ಸರ್ವೆಗೆ ಯತ್ನ. ಹವಾಮಾನ ವೈಪರೀತ್ಯ ಕಾರಣ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಶೋಧಕ್ಕೆ ಅಡ್ಡಿಯಾಗಿದೆ. ಹೀಗಾಗಿ ಇದೀಗ ಜಿಲ್ಲಾಡಳಿತ ಡ್ರೋನ್ ಆಧಾರಿತ ಜಿಪಿಆರ್ಎಸ್ ಡಿವೈಸ್ ಮೂಲಕ ಸರ್ವೆಗೆ ಮುಂದಾಗಿದೆ. ಪೋಕಲೇನ್ ಯಂತ್ರದ ಜೊತೆಗೆ ಗಂಗಾವಳಿ ನದಿಯಲ್ಲಿ ಮುಳುಗು ತಜ್ಞರ ತಂಡ ಮತ್ತೊಮ್ಮೆ ಶೋಧ ಕಾರ್ಯ ನಡೆಸಲಿದ್ದಾರೆ. ರೇಡಾರ್ ಮತ್ತೆ ಸೋನಾರ್ ಡಿವೈಸ್ ಯೂಸ್ ಮಾಡಿಕೊಂಡು ದೇ ಹ್ಯಾವ್ ಐಡೆಂಟಿಫೈಡ್ ಅ ಪಾಯಿಂಟ್, ಒಂದು 7 ಮೀಟರ್ ಪಾಯಿಂಟ್ ಏನೋ ಇರಬಹುದು ಅಂತ ಅವರಿಗೆ ಸಿಕ್ಕಿದೆ. ಮೀನ್ ವೈಲ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಗೆಟ್ ಒನ್ ಡ್ರೋನ್ ಬೇಸ್ಡ್ ಜಿಪಿಆರ್ ಡಿವೈಸ್ ತರಿಸ್ತಾ ಇದ್ದೀವಿ. ಸೊ ಆವಾಗ ನಮಗೆ ಬೋತ್ ಲ್ಯಾಂಡ್ ಸೈಡ್ ಆಸ್ ವೆಲ್ ಆಸ್ ರಿವರ್ ಸೈಡ್ ಎರಡು ಕೂಡ ಮತ್ತೊಮ್ಮೆ ಒಂದು ಬಾರಿ ಚೆಕ್ ಮಾಡಿ ವಿ ವಿಲ್ ಗೆಟ್ ಕನ್ಫರ್ಮೇಶನ್. ಕೋರ್ಟ್ ಮೆಟ್ಟಿಲೇರಿದ ಕೇರಳದ ಅರ್ಜುನ್ ಕುಟುಂಬ. ಅರ್ಜುನ್ ಬದುಕಿ ಬರಲಿ ಅಂತ ಅತ್ತ ಇಡೀ ಕೇರಳ ರಾಜ್ಯವೇ ಪ್ರಾರ್ಥನೆ ಮಾಡ್ತಿದೆ. ಈ ಮಧ್ಯೆ ಜಿಲ್ಲಾಡಳಿತ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಮಾಡ್ತಿದೆ ಅಂತ ಟ್ರಕ್ ಚಾಲಕ ಅರ್ಜುನ್ ಕುಟುಂಬ ಸದಸ್ಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇಂದು ವಿಚಾರಣೆ ನಡೆಯಲಿದೆ. ಶಿರೂರಿನಲ್ಲಿ ಮತ್ತೆ ಭೂಕುಸಿತವಾಗುವ ಎಚ್ಚರಿಕೆ. ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿಯಲಿದೆಯಂತ ಭೂವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇನ್ನು ಸಂಚಾರಕ್ಕೆ ಅವಕಾಶ ಕಲ್ಪಿಸಿಲ್ಲ. ಇದರಿಂದ ವಾಹನ ಚಾಲಕರು ಪರದಾಡ್ತಿದ್ದಾರೆ. ಅದ್ಯಾವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಉತ್ತರ ಕನ್ನಡ ಜಿಲ್ಲೆಯ ಜನ ಕಾಯ್ತಿದ್ದಾರೆ. ಸೂರಜ್ ಉತ್ತುರೆ, ಟಿವಿ9 ಉತ್ತರ ಕನ್ನಡ.